ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೆಚ್ಚಾಗಿ ಪೆಟ್ಸ್ಗಳನ್ನ ಮನೆಯಲ್ಲಿ ಸಾಕ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಾಗಿ ಡಾಗ್ಗಳನ್ನ ಸಾಕ್ತಾ ಇದ್ದಾರೆ. ಇದರಲ್ಲಿ ಎಷ್ಟೋ ಜನ ತಾವು ತಿನ್ನುವಂಥ ಆಹಾರನೇ ನಾಯಿಗಳಿಗೆ ಕೊಡ್ತಾ ಇದ್ದಾರೆ. ಆದರೆ ಹ್ಯೂಮನ್ ತಿನ್ನುವಂಥ ಎಷ್ಟೋ ಫುಡ್ಗಳು ನಾಯಿಗಳ ಆರೋಗ್ಯಕ್ಕೆ ಹಾನಿಕರ ಆಗಿರುತ್ತೆ. ಇವುಗಳನ್ನು ಕೊಡೋದ್ರಿಂದ ನಾಯಿಗಳ ಪ್ರಾಣ ಕೂಡ ಹೋಗಬಹುದು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇಂತಹ 5 ಫುಡ್ಗಳ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಚಾಕ್ಲೇಟ್ ಬಂದು ತುಂಬಾ ರುಚಿಕರವಾಗಿರುತ್ತೆ. ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಆದರೆ ಈ ಚಾಕ್ಲೇಟ್ ನಾಯಿಗಳಿಗೆ ವಿಷಕಾರಿಯಾಗಿರ್ತದೆ. ಇದನ್ನು ನಾಯಿಗಳು ತಿನ್ನೋದ್ರಿಂದ ನಾಯಿಗಳ ಪ್ರಾಣಕ್ಕೆ ಅಪಾಯಕಾರಿಯಾಗಿರ್ತದೆ. ನೀವು ನೇರವಾಗಿ ಚಾಕ್ಲೇಟ್ನೇ ಕೊಡಬೇಕು ಅಂತ ಏನಿಲ್ಲ. ಬದಲಾಗಿ ಚಾಕ್ಲೇಟ್ನಿಂದ ಮಾಡಿದಂತಹ ಪದಾರ್ಥಗಳು, ಉದಾಹರಣೆಗೆ ಚಾಕ್ಲೇಟ್ ಐಸ್ ಕ್ರೀಮ್, ಚಾಕ್ಲೇಟ್ ಕೇಕ್, ಹೀಗೆ ಚಾಕ್ಲೇಟಿಂದ ಮಾಡಿದಂತಹ ಪದಾರ್ಥಗಳು ಕೂಡ ಅಪಾಯಕಾರಿಯಾಗಿರ್ತದೆ. ಚಾಕ್ಲೇಟ್ನ ನಾಯಿಗಳಿಗೆ ಕೊಡೋದ್ರಿಂದ ವಾಮಿಟಿಂಗ್, ಡಯೇರಿಯಾ ಹಾಗೆ ಹಾರ್ಟ್ ಫೇಲ್ಯೂರ್ ಕೂಡ ಆಗಬಹುದು. ನೀವೇನಾದರೂ ನಿಮ್ಮ ಡಾಗಿಗೆ ಚಾಕ್ಲೇಟ್ನ ಕೊಡ್ತಾ ಇದ್ದೀರಿ ಅಂತ ಹೇಳಿದರೆ ಇವತ್ತಿಂದ ಸ್ಟಾಪ್ ಮಾಡಿ. ಇನ್ಮೇಲೆ ಯಾವುದೇ ರೀತಿ ಚಾಕ್ಲೇಟ್ನ ಕೊಡೋದಕ್ಕೆ ಹೋಗಬೇಡಿ. ಇನ್ನು ನಂತರದಲ್ಲಿ ನೋಡೋದಾದರೆ ಅವಕಾಡೋ ಅಥವಾ ಬಟರ್ ಫ್ರೂಟ್. ನೀವೆಲ್ಲ ಈ ಹಣ್ಣನ್ನ ತಿಂದೇ ಇರ್ತೀರ. ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಆದರೆ ಇದು ನಾಯಿಗಳಿಗೆ ಯಾವುದೇ ರೀತಿ ಸೇಫ್ ಆಗಿರೋದಿಲ್ಲ. ಇದು ವಿಷದ ರೀತಿ ತುಂಬ ಅಪಾಯಕಾರಿಯಾಗಿರ್ತದೆ ನಾಯಿಗಳಿಗೆ. ಯಾಕೆ ಅಂತ ಹೇಳಿದ್ರೆ ಬಟರ್ ಫ್ರೂಟ್ನಲ್ಲಿ ಟಾಕ್ಸಿನ್ ಅಂಶ ಇರುತ್ತದೆ. ಇದನ್ನು ಕೊಡೋದ್ರಿಂದ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ ಅಥವಾ ಡೆತ್ ಕೂಡ ಆಗಬಹುದು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಬಟರ್ ಫ್ರೂಟ್ನ ನಿಮ್ಮ ಡಾಗ್ಗಳಿಗೆ ಕೊಡಬೇಡಿ. ಇನ್ನು ನಂತರದಲ್ಲಿ ನೋಡೋದಾದರೆ ಗ್ರೇಪ್ಸ್ ಅಂದರೆ ದ್ರಾಕ್ಷಿ. ಇದು ಕೂಡ ಹ್ಯೂಮನ್ಸ್ಗೆ ತುಂಬಾ ಒಳ್ಳೆಯದು, ಆದರೆ ನಾಯಿಗಳ ಆರೋಗ್ಯಕ್ಕೆ ಅಷ್ಟೇ ಅಪಾಯಕಾರಿಯಾಗಿರ್ತದೆ. ದ್ರಾಕ್ಷಿಗಳಲ್ಲಿ ಟಾಕ್ಸಿಕ್ ಅಂಶ ಇರ್ತದೆ. ದ್ರಾಕ್ಷಿ ಹಣ್ಣು ಅಥವಾ ಒಣ ದ್ರಾಕ್ಷಿ ಯಾವುದನ್ನೇ ನೀವು ಕಡಿಮೆ ಪ್ರಮಾಣದಲ್ಲಿ ಕೊಡೋದ್ರಿಂದ ಕೂಡ ಅಪಾಯಕಾರಿಯಾಗಿರುತ್ತದೆ. ನಾಯಿಗಳಿಗೆ ದ್ರಾಕ್ಷಿ ಕೊಡೋದ್ರಿಂದ ಕಿಡ್ನಿ ಫೇಲ್ಯೂರ್ ಅಥವಾ ಡೆತ್ ಕೂಡ ಆಗಬಹುದು. ಹಾಗಾಗಿ ದ್ರಾಕ್ಷಿನ ಯಾವುದೇ ಕಾರಣಕ್ಕೂ ಫೀಡ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ನಂತರದಲ್ಲಿ ನೋಡೋದಾದರೆ ಮಿಲ್ಕ್, ಹಸುವಿನ ಹಾಲು. ಹಳ್ಳಿ ಕಡೆ ಎಲ್ಲ ತುಂಬ ಹೆಚ್ಚಾಗಿ ಹಸುವಿನ ಹಾಲು ಕೊಡ್ತಾರೆ. ಹೊಸದಾಗಿ ಪೆಟ್ ಪೇರೆಂಟ್ಸ್ ಯಾರು ಇರ್ತಾರೆ ಇವರು ಹೆಚ್ಚಾಗಿ ಹಸುವಿನ ಹಾಲನ್ನೇ ಕೊಡ್ತಾರೆ. ಆದರೆ ಇದು ನಾಯಿಗಳಿಗೆ ಯಾವುದೇ ಕಾರಣಕ್ಕೂ ಸೇಫ್ ಅಲ್ಲ. ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರೆ ಯಾವುದೇ ರೀತಿ ತೊಂದರೆ ಇಲ್ಲ. 1 ಸ್ಪೂನ್ 2 ಸ್ಪೂನ್ ಈ ರೀತಿ ಕೊಟ್ಟರಿ ಅಂತ ಹೇಳಿದ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಒಂದು ವೇಳೆ ಹೆಚ್ಚಾಗಿ ನೀವು ಕೊಟ್ಟರಿ ಅಂತ ಹೇಳಿದರೆ ಇವುಗಳ ಡೈಜೆಷನ್ಗೆ ಸಮಸ್ಯೆ ಆಗುತ್ತೆ. ಇದರಿಂದ ವಾಮಿಟಿಂಗ್, ಲೂಸ್ ಮೋಷನ್ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ. ಹೀಗಾಗಿ ತುಂಬ ಜನ ಡಾಕ್ಟರ್ಗಳು ಹಸುವಿನ ಹಾಲನ್ನ ಡಾಗ್ಗಳಿಗೆ ಕೊಡಬೇಡಿ ಅಂತ ಸಜೆಷನ್ನ ಕೊಡ್ತಾರೆ. ನೀವು ಒಂದು ವೇಳೆ ನಿಮ್ಮ ಡಾಗ್ಗಳಿಗೆ ಹಸುವಿನ ಹಾಲನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಕೂಡಲೇ ಸ್ಟಾಪ್ ಮಾಡಿ. ಇನ್ನು ಕೊನೆಯದಾಗಿ ನೋಡೋದಾದರೆ ಕೆಫಿನ್ ಅಥವಾ ಕಾಫಿನ ಪ್ರತಿದಿನ ನಾವೆಲ್ಲರೂ ಕುಡಿತೀವಿ. ಕಾಫಿನ ಕುಡಿಲಿಲ್ಲ ಅಂದರೆ ಕೆಲವೊಬ್ಬರಿಗೆ ಕೈಕಾಲೇ ಅಲ್ಲಾಡೋದಿಲ್ಲ. ಆ ರೀತಿ ಅಷ್ಟೊಂದು ಅಡಿಕ್ಟ್ ಆಗಿರ್ತಾರೆ. ಆದರೆ ಈ ನಾಯಿಗಳಿಗೆ ತುಂಬಾ ಅಪಾಯಕಾರಿಯಾಗಿರ್ತದೆ. ಪೆಟ್ ಪಾಯ್ಸನ್ ಹೆಲ್ಪ್ಲೈನ್ ಇವ್ರು ಹೇಳೋ ಪ್ರಕಾರ ನಾಯಿಗಳಿಗೆ ಅತಿ ಹೆಚ್ಚಾಗಿ ಕಾಫಿನ ಕೊಡೋದ್ರಿಂದ ನಾಯಿಗಳಲ್ಲಿ ಸಾವು ಉಂಟಾಗುತ್ತೆ ಅಂತ ಹೇಳ್ತಾರೆ. ನೀವು ಏನಾದರೂ ಇದೇ ರೀತಿ ಪದಾರ್ಥಗಳನ್ನ ನಿಮ್ಮ ನಾಯಿಗಳಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವಾಗಲೇ ಸ್ಟಾಪ್ ಮಾಡಿ. ಒಂದು ವೇಳೆ ನೀವು ಇದನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಡಾಗ್ ಯಾವಾಗ ಬೇಕಾದರೂ ಸಾಯಬಹುದು. ಹಾಗಾಗಿ ಈ ತಕ್ಷಣವೇ ಇವುಗಳನ್ನ ಸ್ಟಾಪ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.